ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ತುಂಬ ವಿಶೇಷವಾಗಿರೋ ಬ್ಲಾಗ್ ಆಗಿರುತ್ತೆ ಇದು. ಇಷ್ಟದಿಂದನೇ ಕಾಯ್ತಿದೆ ಅಂತ ಅನ್ಕೋತೀನಿ ಈ ಪ್ಲೇಸಿಗೆ ಹೋಗಬೇಕು ಅಂತ. ಆ ದಿನ ಇವತ್ತು ಕೂಡಿ ಬಂದಿದೆ. ಬನ್ನಿ ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಆನ್ ದ ವೇ ಹೋಗ್ತಾ ಹಾಗೆ ಹೇಳ್ತೀನಿ. ಮಂತ್ರಾಲಯ ಈಗ ಹೊರಟಿದ್ದೀವಿ. ಎಲ್ಲ ನಾವು ಹೋಗಬೇಕು ಅಂದರೆ ಮೊದಲಿಗೆ ದೇವರ ಆಶೀರ್ವಾದ ಇರಲೇಬೇಕಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿ, ಗಾಡಿಗೂ ಸಹ ಪೂಜೆ ಎಲ್ಲ ಮಾಡಿಕೊಂಡು ಈಗ ಫುಲ್ ಖುಷಿಯಾಗಿ ಎಲ್ಲರೂ ಈಗ ಟಿ ಗಾಡಿ ಎತ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂದರೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ತುಂಬ ದಿನದಿಂದ ಅನ್ಕೋತಿದ್ದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಈಗ ಎಲ್ಲರೂ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ಬರೋಣ. ತುಂಬ ದಿನ ಆಯಿತು ಎಲ್ಲೂ ಹೋಗಿಲ್ಲ ಫ್ಯಾಮಿಲಿ. ಇನ್ನು ಸ್ಕೂಲು ಸ್ಟಾರ್ಟ್ ಆಗಿದೆಯಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ಬಿಟ್ಟು ಈಗ ಮಂತ್ರಾಲಯ ಟ್ರಿಪ್ ಹಾಕಿ ಎಲ್ಲರೂ ಈಗ ನಾವು ಮಂತ್ರಾಲಯಕ್ಕೆ ಹೊರಟ್ವಿ. ಸಾಯಂಕಾಲ ಹೊರಟಿದ್ದು ನಾವು ಮಂತ್ರಾಲಯಕ್ಕೆ. 4 ಗಂಟೆ ಮನೆ ಬಿಟ್ಟಾಗ 4-5 ಗಂಟೆ ಆಗಿತ್ತು. ಈಗ ನೋಡಿ ಆಗಲೇ ಮಳೆ ಬರ್ತಿದೆ, ತುಂಬ ಮಳೆ. ನಾವು ಸಾಯಂಕಾಲ ಹೋಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಈಗ ಅಲ್ಲಿ ಒಂದು ರೋಡ್ ಸೈಡ್ ಹತ್ರ ನಿಲ್ಲಿಸ್ಬಿಟ್ಟು ಮನೆಯಿಂದನೇ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಬಂದಿದ್ವಿ. ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಿಬಿಟ್ಟು ಇಲ್ಲಿ ಮಕ್ಕಳೆಲ್ಲ ಆಲ್ರೆಡಿ ನಿದ್ದೆ ಮಾಡ್ತಿದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ನಿದ್ದೆ ಮಾಡಿದ್ರು. ಬೆಳಗ್ಗೆ 4 ಗಂಟೆ 4:15 ಅಷ್ಟರಲ್ಲಿ ಮಂತ್ರಾಲಯ ರೀಚ್ ಆದ್ವಿ ನಾವು. ದೀಪ್ತಿಗೆ ಇವ್ ನೋಡು, ಒಳಗೆ ಕಳ್ಳ ನೋಡ್ದಂಗೆ ದೀಪ ರೈಟ್. ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿ ರೂಮ್ ಹುಡುಕಿ ಅಲ್ಲಿ ಫ್ರೆಶ್ ಅಪ್ ಆದ್ರಿ. ಒಬ್ಬರಿಗೆ 150 ರೂಪಾಯಿ ತೊಗೊಂಡ್ರು ಸ್ನಾನ ಮಾಡಿ ರೆಡಿ ಆಗೋಕ್ಕೆ. ರೂಮೆಲ್ಲ ಚೆನ್ನಾಗಿತ್ತು. ಈಗ ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನ ಹತ್ರ ಬಂದು ನೋಡಿದ್ರೆ ಫುಲ್ಲು ರಶ್ ಇದ್ದಾರೆ. ಜಾಗನೇ ಇಲ್ಲ, ಕ್ಯೂ ಫುಲ್ ರಶ್ ಇದ್ದಾರೆ. ದರ್ಶನ ಮಾಡಬೇಕು ಅಂದರೆ ಸಾಯಂಕಾಲನೇ ಆಗೋದೇನೋ ನನ್ನ ಪ್ರಕಾರ. ಮತ್ತು ಇಲ್ಲಿ ಒಬ್ರಿಗೆ 250 ರೂಪಾಯಿಗೆ ಟಿಕೆಟ್ ಇತ್ತು, ಅದನ್ನು ತಗೊಂಡು ಈಗ ಒಳಗಡೆ ಹೋಗ್ತಿದ್ದೀವಿ. ರಶ್ ಇತ್ತು, ಏಕೆ ಅಂತ ಗೊತ್ತಿಲ್ಲ. ಸಂಡೇ ಇರೋದ್ರಿಂದ ಇಷ್ಟೊಂದು ರಶ್ ಇತ್ತು ಏನೋ. ಫುಲ್ ಸಿಕ್ಕಾಪಟ್ಟೆ ಮಾತ್ರ ರಶ್ ಇತ್ತು. ಏನಾರೇ ಟೈಮ್ ಅಲ್ಲೇ ನಾವು ದರ್ಶನ ಮಾಡ್ತೀವಿ. ನಮ್ಮ ನಾರ್ಮಲ್ ದರ್ಶನ ಅಂದರೆ ಸಾಯಂಕಾಲನೇ ಆಗೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಆಚೆ ಕಡೆನೂ ಸಹ ಬಂದು ಈಗ ಇಲ್ಲಿ ಕೂತಿದ್ದೀವಿ. ಈ ರಶಲ್ಲಿ ನಾವಲ್ಲಿ ಫೋಟೋ ತೊಗೊಂಡ್ವಲ್ಲ ಕೂತ್ಕೊಂಡು, ಅದೇ ಲಾಸ್ಟಲ್ಲಿ ನಮ್ಮ ಜೊತೆ ಬಂದ ಹುಡುಗ ಮಿಸ್ ಆಗಿಬಿಟ್ಟ, ಸಮರ್ಥ ಅಂತ. ಈಗ ಅವನ್ನ ಹುಡುಕ್ತಿದ್ದೀವಿ, ಎಲ್ಲಿದ್ದಾನೆ ಅಂತ. ಅವನು ಸ್ವಲ್ಪ ತಲೆ ಓಡಿಸಿ ಆಚೆ ಕಡೆ ಬಂದು ಪೊಲೀಸರ ಕೈಲಿ ಫೋನ್ ಮಾಡಿಸಿದ. ಅವ್ರ ಅಪ್ಪನ ನಂಬರು ಜ್ಞಾಪನ ಇರೋದ್ರಿಂದ ಫೋನ್ ಮಾಡಿಸಿ ಇಲ್ಲಿ ಆಚೆ ಇದ್ದೀವಿ ಅಂತ ಅವರು ಫೋನ್ ಮಾಡಿದರು. ಹೋಗಿ ಕರ್ಕೊಂಡು ಬಂದ್ವಿ. ಅಷ್ಟು ರಶ್ ಇತ್ತು.
ನಿಜ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಹುಷಾರಾಗಿ ಹೋಗಿ ಸ್ವಲ್ಪ ಕೈ ಹಿಡ್ಕೊಂಡು ಅವ್ರ ಕಡೆ ಸ್ವಲ್ಪ ಗಮನನೂ ಕೊಡಿ. ಏನೋ ನಂಬರ್ ಗೊತ್ತಿರೋದ್ರಿಂದ ಅವನು ಸ್ವಲ್ಪ ಫೋನ್ ಮಾಡಿಸೋದಕ್ಕೆ ಸರಿ ಹೋಯಿತು. ಇಲ್ಲಾಂದರೆ ಈ ರಶಲ್ಲಿ ಎಲ್ಲಿದ್ದಾನೆ ಅಂತ ನಮಗಂತೂ ಕನ್ನಡಕ್ಕೆ ಆಗ್ತಾಯಿರಲಿಲ್ಲ. ಎಷ್ಟೊತ್ತು ಗಂಟೆ ಹುಡುಕ್ಬೇಕಾಗಿತ್ತು ಅಲ್ಲೇನೇ. ಹಾಗೆ ಆಚೆ ಬಂದು ಇಲ್ಲಿ ಸ್ವಲ್ಪ ಶಾಪಿಂಗ್ ಸಹ ಮಾಡ್ತಿದ್ದೀವಿ. ಹೇಳೋಣ ಇವಾಗ ಏನಣ್ಣ ಅಣ್ಣ ಹೇಳ. ಒಂದ್ ಡಜನ್ ಇಡ್ಲಿ ಬೇಕಂತ ಕೇಳ್ದು ಭೂಪ ಮಿಸ್ಟರ್ ರಾಯ ಅಂತ. ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಶಾಪಿಂಗ್ ಮಾಡಿದ್ವಲ್ಲ ಅದೇ ರೋಡಲ್ಲಿ ಬಂದರೆ ಅಲ್ಲೇ ಅಂಗಡಿ ಇದೆ. ಚೆನ್ನಾಗಿತ್ತು. ಇಡ್ಲಿ ಮಾತ್ರ ಸಖತ್ತಾಗಿತ್ತು. ಇಡ್ಲಿ ಚಟ್ನಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ಯಾರನ್ನ ಬಂದರೆ ಟಿಫನ್ ಮಾಡಿ ತುಂಬ ಸಖತ್ತಾಗಿರುತ್ತೆ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಈಗ ಅಲ್ಲಿಂದ ಮುಗಿಸ್ಕೊಂಡು ನಾವೀಗ ಹೊರಟಿದೆ ಬೃಂದಾವನಕ್ಕೆ. ಅಂದವೇ ಅಲ್ಲೇ ಅಕ್ಕಪಕ್ಕ ಇದೆಯಂತಲ್ಲ, ಹಾಗೆ ಹೋಗೋಣ ಅಂತ ಈಗ ಹೊರಟ್ವಿ. ಇಲ್ಲಿ ಟಿಫನ್ ಎಲ್ಲ ಮಾಡಿ ಮಕ್ಕಳು ದೊಡ್ಡವರೆಲ್ಲ ಸ್ವಲ್ಪ ನಿದ್ದೆನೂ ಸಹ ಮಾಡ್ತಿದ್ದಾರೆ. ಬೃಂದಾವನ ರಾಯರು ಅವಾಗ ಇಲ್ಲಿ ಬಂದಿರೋರು ಅಂತನಾ? ಈಗ ಬೃಂದಾವನದಿಂದ ಮುಂದೆ ಬಂದರೆ ಬಿಚ್ಚಲಮ್ಮ ದೇವಿ ದೇವಸ್ಥಾನ ಇದೆ. ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬರೀ ಬೆಲ್ಲದಿಂದನೇ ಕಟ್ಟಿದಾರಂತೆ. ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಹೋದರೆ ಆ ಸ್ಮೆಲ್ಲು ಫುಲ್ಲು ತಣ್ಣಗೆ, ಈ ಬಿಸಿಲಲ್ಲಿ ಒಲ್ಲಂತೂ ಫುಲ್ ತಣ್ಣಗಿದೆ. ಆ ಬಾಳೆಹಣ್ಣು ಸ್ಮೆಲ್ಲು, ಬೆಲ್ಲ ಸ್ಮೆಲ್ಲೆಲ್ಲ ಬರುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಪಂಚಮುಖಿ ದೇವಸ್ಥಾನಕ್ಕೆ. ರಾಯರು ಇಲ್ಲಿ ಪೂಜೆ ಮಾಡ್ತಿದ್ರಂತೆ, ಆ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಇಲ್ಲೂ ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿ ಒಂದು 1 ಅವರ್ 2 ಅವರ್ ಗಂಟೆ ಇಲ್ಲೇ ಟೈಮ್ ಆಯಿತು. ಆ ಬಿಸಿಲಲ್ಲಿ ಆ ಶಕೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಲ್ತಾನೆ ಇರಲಿಲ್ಲ. ಆ ಶಕೆ ಆ ನೀರು ಅಂತೂ ಇಂತೂ ಹೆಂಗೋ ದರ್ಶನ ಮಾಡಿಕೊಂಡು ಆಚೆನೆ ಬಂದ್ವಿ. ಶಾಸ್ತ್ರ ಕೇಳ್ತಾ ಇದ್ದೀರಾ? ಶಾಸ್ತ್ರ ಕೇಳ್ತಾ ಇಲ್ಲ. ಇಲ್ಲಿ ಚಿನ್ನ ಹತ್ರಕ್ಕೆ ಇಟ್ಕೊ, ಹಿಂಗೆ ಮೇಲೆ ಮಾತಾಡ್ಸ. ಏನು ಕೊಟ್ಬಿಡ ಅವ್ರಿಗೆ. ಮೂರ್ಕಲ್ ಇವೇನಾ? ಬಾ ಬಾ. ಹಾಸಿಗೆ ದಿಂಬು ಅಂತ ಇದೇನಿದು? ಓ, ಇದು ಹಾಸಿಗೆ ದಿಂಬು. ಹಾಂ, ಅದಕ್ಕೆ ಹಾಸಿಗೆ ದಿಂಬು. ಹಿಂಗೇನಣ್ಣ? ಚೆನ್ನಾಯ್ತಪ್ಪ. ಹೆಂಗಪ್ಪ ನೀವೆಲ್ಲ ಸೇರ್ಕೊಂಡು ಎಲ್ಲ ಒಂದೇ. ಏನ್ ಕಬ್ಬಳ ಕುಂಟ ಶಿವ ಅಂತ ಇರ್ತ ಒಂದು ಲೋಟ. ನೋಡೋರು ಏನ್ ನಮ್ ಈಗ ಎಲ್ಲರೂ ತಣ್ಣಗೆ ಸ್ವಲ್ಪ ಜ್ಯೂಸ್ ಎಲ್ಲ ಕುಟ್ಕೊಂಡು ಈಗ ಅಲ್ಲಿಂದ ಹೊರಟ್ವಿ.
ಹಾಗೆ ಸ್ವಲ್ಪ ಹಾಡು ಡ್ಯಾನ್ಸು ಸ್ವಲ್ಪ ರೀಲ್ಸು ಎಲ್ಲನೂ ಸಹ ಆಯಿತು ಗಾಡಿಲೇನೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ. ಇಲ್ಲಿರೋರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಡೆ ಅಷ್ಟು ಸ್ವಲ್ಪ ತಂಪಿರೋದ್ರಿಂದ ನಮಗೇನು ಅಷ್ಟು ಅನಿಸ್ತಿಲ್ಲ. ಇಲ್ಲಿ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. 1 2 3 ಸ್ಟಾರ್ಟ್. ರಾತ್ರಿ ಅಂದ್ರೆ ಎಷ್ಟು ಸಲ ಆಯ್ತು ಲೆಕ್ಕ ಹಾಕೊಂಡಿದ್ದೀರಾ? ಎಷ್ಟು ಸತಿ ಹೇಳಿದ್ರು ಬೇಜಾರಾಗುತ್ತೆ. ನಮಗೂ ಕೇಳಕ್ಕೂ ಬೇಜಾರಾಗಿಲ್ಲ. ಹಂಗಿತ್ತು ರಾತ್ರಿ ಮಜಾ. ಆ ಸೌಂಡು ಆ ಸಾಂಗ್ಗಳು ರಾಘವೇಂದ್ರ ಎರಡು ಸಲ ಬಂದು ಅಪ್ಪ ಇಲ್ಲಿ ಹೆಂಗೋ ನಿಮ್ದಾಗಿದ್ದೆ ಕಾಣೋ. ಡಾಕ್ಟರ್ ಬೇರೆ ತಗೋತಾರಂತೇಳ ಮ್ಯೂಸಿಕ್ ಒಂದೇ ಹಾಕೋ. ಏ ಆಂಟಿ ಎಲ್ಲ ಕೆಡಕಂದವ್ರು ನೋಡ್ಬೋದು ಅದೇ ಹಾಕ್ಸಿರ್ತಾರೆ ಆಮೇಲೆ ನಂಗೆ ಅರ್ಧ ಹಿಂಗೆ ಅರ್ಧ ಹಂಗೆ ಡ್ರೈವರ್. ಹಾಯ್ ಫ್ರೆಂಡ್ಸ್, ಈಗ ಬಿಸಿಲಲ್ವಾ ಐಸ್ ಕ್ರೀಮ್ ತಿನ್ನೋಣ ಅಂತ ನಿಂತ್ಕೊಂಡ್ವಿ. ಈ ಬಿಸಿಲಿಗೆ ಮುಖ ನೋಡಬೇಕು ಹೇಗಿದೆ ಅಂತ. ಫುಲ್ ಅಷ್ಟು ಬಿಸಿಲಿದೆ. ಎಷ್ಟು ಡಿಗ್ರಿ ಇದೆ ಅಂತ ನೋಡಬೇಕಾಗಿತ್ತು ಎಷ್ಟು ಡಿಗ್ರಿ ಇದೆ ಅಂತ. ಈಗ ಮಕ್ಕಳೆಲ್ಲ ಮತ್ತು ನಾವೆಲ್ಲ ಐಸ್ ಕ್ರೀಮ್ ತೊಗೊಂಡು ಈಗ ನಾವು ಹೊರಟಿದೆ ಈಶಾ ಟೆಂಪಲ್ಗೆ ಹೋಗೋಣ ಅಂತ. ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಲೈಟಿಂಗ್ ಎಲ್ಲ ಸಹ ಮುಗ್ದೋಗಿತ್ತು. ತುಂಬ ಬೇಜಾರಾಯಿತು. ಯಾಕಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಈಶಾ ಟೆಂಪಲ್ ನೋಡಬೇಕು ಅಂತ, ಲೈಟಿಂಗ್ಸ್ ನೋಡಬೇಕು ಅದೆಲ್ಲ ಅಂತ ಅಂದ್ಕೊಂಡಿದ್ದೆ. ಆಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದರೆ ನೋಡೋಣ. ಪ್ರಯತ್ನ ಮಾಡ್ದು ಈಶಾ ಟೆಂಪಲ್ಗೆ ಹೋಗೋಣ ಅಂತ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಮುಗ್ದೋಗಿತ್ತು. ಜನನೂ ತುಂಬ ಇದ್ದರು. ಆ ಕಡೆ ಹೋಗ್ಲ ಈಗ ಇನ್ನೇನು ಎಲ್ಲ ಲೈಟಿಂಗ್ಸ್ ಎಲ್ಲ ಹೋಗಿತ್ತಲ್ಲ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟಿದ್ವಿ. ನನಗಂತೂ ತುಂಬ ಆಸೆ ಇತ್ತು ಲೈಟಿಂಗ್ಸ್ ನೋಡಬೇಕು ಅಂತ. ಆದರೆ ಆಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹೋದರೆ ಖಂಡಿತ ನೋಡೋಣ. ಈಗ ಅಂತವೇ ಹೋಗ್ತಂಗೆ ಊಟಕ್ಕೆ ನಿಲ್ಸಿದ್ವಿ. ಊಟ ಮಾಡೋಣ ಅಂತ ಹೋದರೆ ಆ ಊಟನೂ ಚೆನ್ನಾಗಿರಲಿಲ್ಲ. ಯಾಕೋ ಟೈಮೇ ಸರಿಯಿಲ್ಲ. ಬೆಳಗ್ಗೆ ಇಡ್ಲಿ ತಿಂದಿದ್ದು ಸಕ್ಕತ್ತಾಗಿತ್ತು ಅದು ಮಾತ್ರ. ಆಮೇಲೆ ಮಧ್ಯಾಹ್ನ ಏನೋ ಬರೀ ನೀರು ಬಜ್ಜಿ ಅದು ಇದು ತಿಂದ್ಕೊಂಡೆ ಕಾಲ ಕಳೆದ್ವಿ. ಹೊಟ್ಟೆ ಹಸಿರಲಿಲ್ಲ. ಈಗ ಅಚ್ಚುಕಟ್ಟಾಗಿ ಊಟ ಮಾಡೋಣ ಅಂತ ಹೋದರೆ ಆ ಹೋಟ್ಲೂ ಚೆನ್ನಾಗಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ ಅಂತ ಅದನ್ನೇ ತಿಂದ್ಕೊಂಡು ಹಾಗೆ ಈಗ ಇನ್ನೇನು ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಲಾಸ್ಟ್ ಡೇ ಅಲ್ವಾ, ಆ ಹಣ್ಣು ನಿದ್ದೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಜೋರಾಗಿ ಸಾಂಗ್ ಎಲ್ಲ ಕೊಟ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಆ ಹಣ್ಣನ್ನು ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಏನೋ ಎಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತೊಂದು ಪುಟ್ಟು ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯಬೇಡಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.